ನಮ್ಮ ಮುಳಬಾಗಿಲು ತಾಲೂಕಿನ ವಿಶೇಷವಾಗಿ ನಮ್ಮ ಪಟ್ಟಣದ ಹಳೇ ಕೆರೆ ಅಂತಂದರೆ ಸೋಮೇಶ್ ಕೆರೆ. ಈ ಕೆರೆ ಕೋಡಿ ಹೋಗಿ ಭಾಳ ವರ್ಷಗಳೇ ಆಗಿತ್ತು. ದೇವರ ದಯೆ ಮತ್ತು ನಮ್ಮ ತಾಲೂಕಿನ ಜನತೆಯ ಒಂದು ಅಭಿಲಾಷೆಯಂತೆ ಈಗ ಕೆರೆ ಕೋಡಿ ಹೋಗ್ತಾ ಇದೆ. ತುಂಬ ಸಂತೋಷ. ಈ ಕೆರೆಗೆ KC ವ್ಯಾಲಿ ನೀರು ಕೂಡ ಬರುವಂಥ ಒಂದು ಇದಿದೆ. ಬರಬೇಕಾದ್ರೆ ಈಗ ಮುಂದಿನ ದಿನ ಈ ಕಡೆ ಪಂಚಗಾನಹಳ್ಳಿ, ಕಾವತ್ನಹಳ್ಳಿ, ಮೇಳಗಾಣಿ, ಕನಸಂದ್ರ, ಮೋತ್ಪಲ್ಲಿಗೆ ಹೋಗ್ಬೇಕಾದ್ರೆ ಇದ್ರ ಮುಖಾಂತರನೇ ಬರಬೇಕು. ಇದಕ್ಕೆ ಕೋಡಿ ಹೋಗ್ತಾ ಇರೋದನ್ನು ಸಂತೋಷ. ಆದರೆ ಕಟ್ಟೆ ಸ್ವಲ್ಪ ಲೀಕೇಜ್ ಇದೆ. ಆಮೇಲೆ ಇಲ್ಲಿ ಕೋಡಿ ಕಟ್ಟೆನೂ ಸ್ವಲ್ಪ ಲೀಕೇಜ್ ಇದೆ. ಇದನ್ನೆಲ್ಲ ಕೂಡ ಜಿಲ್ಲಾಧಿಕಾರಿ ಗಮನಿಸಿಬಿಟ್ಟು ಇದನ್ನು ಕ್ಲೀನ್ ಮಾಡಿಸ್ಬೇಕು. ಮುಳಬಾಗಿಲು ಟೌನ್ಗೆ ಇದು ಸಣ್ಣ ಪುಟ್ಟ ಫ್ಯಾಮ್ಲಿಗಳಿಗೆ ಇಲ್ಲಿ ಬಟ್ಟೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಮತ್ತು ಹಸು ಕರುಗಳಿಗೆಲ್ಲ ನೀರಿಗೆ ಎಲ್ಲ ಕೂಡ ಭಾಳ ಉಪಯುಕ್ತವಾದದ್ದು. ಈ ಕೆರೆಯನ್ನು ಉಳಿಸಿ ಇದನ್ನು ಸ್ವಚ್ಛತೆ ಮಾಡಿ ಇದು ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತಾಯಿದ್ದೀನಿ. ಅದೇ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿ ಬಹುತೇಕ ಕೆರೆಗಳಿದ್ದಾವೆ. ಕೆರೆಗಳೆಲ್ಲ ಒತ್ತುವರಿಗಳಾಗ್ಬಿಟ್ಟಿದೆ. ಆ ಒತ್ತುವರಿಗಳು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಹೆಚ್ಚು ಮುತುವರ್ಜಿ ವಹಿಸಿ ಈ ಒಂದು ಕೆರೆಗಳನ್ನ ಏನು ಅಕ್ವೈರ್ ಆಗಿದೆ ಅದನ್ನೆಲ್ಲ ಕೂಡ ಬಿಡಿಸ್ಕೊಡ್ಬೇಕು. ನೋಡಿ, ಈಗ ರಾಜಕಾಲುವೆ ಇದೆ. ಈ ರಾಜಕಾಲುವೆ ಇಲ್ಲಿ ಇಷ್ಟು ಅಗಲ ಇದೆ, ಮುಂದೆ ಹೋಗ್ತಾ ಇಲ್ಲ. ಸೊ ಇದನ್ನೆಲ್ಲ ಕೂಡ ತೆರವು ಮಾಡಿಸ್ಕೊಡ್ಬೇಕು ಅಂತೇಳಿ ನಮ್ಮ ತಾಲೂಕಿನ ಜನತೆಯ ಪರವಾಗಿ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತೀವಿ. ವಿಶೇಷವಾಗಿ ಎಷ್ಟು ವರ್ಷ ಆಗಿತ್ತು ಸರ್ ಈ ಥರ ಮಳೆ ಬಿದ್ದು ರೈತರು ಈಗ ತುಂಬ? ನನಗೆ ಜ್ಞಾಪಕ ಬಂದಾಗ ಒಂದು 15-20 ವರ್ಷದಿಂದ ಇಲ್ಲ. 15-20 ವರ್ಷದಿಂದ ಈ ರೀತಿ ಕೋಡಿ ಹೋಗಿಲ್ಲ. ನಮಸ್ತೆ ಹೋಗಿಲ್ಲ. ಈಗ ಹೋಗ್ತಾ ಇರೋದು ಭಾಳ ಸಂತೋಷ. ಬಹುಶಃ ಇನ್ನು ಸ್ವಲ್ಪ 2-3 ದಿವಸ ಮಳೆ ಇದೆ. ಅದೇನಾದರೂ ಬಂದುಬಿಟ್ರೆ ನಮ್ಮ ಬಹುತೇಕ ತಾಲೂಕಿನ ಕೆರೆಗಳೆಲ್ಲ ಕೂಡ ಕೋಡಿ ಹೋಗುತ್ತೆ. ಅದ್ರ ಜೊತೆ KC ವ್ಯಾಲಿನೂ ನೀರನ್ನು ಬರ್ತಾ ಇರೋದು ಭಾಳ ಉಪಯುಕ್ತ. KC ವ್ಯಾಲಿದು ಕೂಡ ಈಗ ನಾನು ಸ್ಮರಿಸ್ಬೇಕಾಗುತ್ತೆ. ಯಾಕಂದರೆ ನಮ್ಮ ರಮೇಶ್ ಕುಮಾರ್ ಅವರು, ಆಮೇಲೆ ನಮ್ಮ SN ನಾರಾಯಣಸ್ವಾಮಿ ಅವರು, ಇವರು ಶ್ರೀನಿವಾಸ್ ಗೌಡರು, ನಮ್ಮ ಕೊತ್ತೂರು ಮಂಜುನಾಥ್ ಅವರು, ಇವರೆಲ್ಲ DK ರವಿಯವ್ರನ್ನ ಕೂಡ ಸ್ಮರಿಸ್ಬೇಕಾಗುತ್ತೆ. DK ರವಿಯವ್ರನ್ನ ಒಂದು ಸಂದರ್ಭದಲ್ಲಿ ನಮ್ಮೂರಿಗೆ ಒಂದು ಫಂಕ್ಷನ್ ಕರೆದಿದ್ದು, ತಾವು ಅವಾಗ ಬಂದಿರ್ಬೋದು. ಆವತ್ತೇ ಅವರು ಅಲ್ಲಿ ಹೇಳಿದರು, ಈ ರೀತಿ ನಮ್ಮ ತಾಲೂಕು ಮಾಡಿದ್ರೆ, ನಮ್ಮ ಜಿಲ್ಲೆಗೆ ಮಾಡಿದ್ರೆ ಇದು ಭಾಳ ಉಪಯುಕ್ತ ಆಗುತ್ತೆ, ಇದು ತರಿಸ್ತೀನಿ, ಇದು ನನ್ನ ಮನಸ್ಸಲ್ಲಿದೆ ಅಂತೇಳಿ. ಸೊ ಯಾರೇ ಆಗಿರಲಿ, ನಮ್ಮ KC ವ್ಯಾಲಿ ನೀರು ಬರೋದಕ್ಕೆ ಯಾರ್ಯಾರು ಕಷ್ಟಪಟ್ಟಿದ್ದಾರೆ, ನಾನು ಇವರು ಅವರು ಅಂತ ಹೇಳೋದಕ್ಕಿಂತ ಯಾರ್ಯಾರು ಕಷ್ಟಪಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಜಿಲ್ಲೆಯ ಜನತೆ ಪರ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇದರಲ್ಲಿ ಭಾಳ ಜನರ ಶ್ರಮ ಇದೆ. ಲಾಸ್ಟ್ ಟೈಮು ಕೋರ್ಟ್ಗೆಲ್ಲ ಹೋಗ್ಬಿಟ್ಟು ಇದು ಮಾಡಿದಾಗ ರಮೇಶ್ ಕುಮಾರ್ ಅವರು ಡೆಲ್ಲಿಯಲ್ಲೇ ಇದ್ದು ಆ ಕೇಸನ್ನೆಲ್ಲ ಇದು ಮಾಡಿಕೊಂಡು ಸಕ್ಸಸ್ ಮಾಡ್ಕೊಂಡು ಬಂದರು. ಸೊ ಹಂಗೆಲ್ಲ ಕಷ್ಟಪಟ್ಟು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಕೃತಜ್ಞತೆ ಸಲ್ಲಿಸೋದು ಈ ಸಂದರ್ಭದಲ್ಲಿ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಂದರೆ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ನಾವು ನೆನೆಸ್ಕೋಬೇಕಾಗತ್ತೆ. ಇದರಲ್ಲಿ ನಮ್ಮ SN ನಾರಾಯಣಸ್ವಾಮಿಯವರು ಆಗಿರ್ಬೋದು, ಅವಾಗ ನಮ್ಮ ನಂಜೇಗೌಡರು ಅವಾಗ ಇರಲಿಲ್ಲ, ಆದ್ರೂ ಅವರ ಅವಧಿ ಬಂದ ಮೇಲೆ ಅದಕ್ಕೆ ಹೆಚ್ಚು ಉತ್ತೇಜನ ಕೊಟ್ಟಿದ್ದಾರೆ, ಹೆಚ್ಚು ಒತ್ತನ್ನು ಕೊಟ್ಟು ಅದಕ್ಕೆ ಮಾಡಬೇಕು ಅಂತ ಮಾಡಿದ್ದಾರೆ. ಅದರಲ್ಲಿ ಶ್ರೀನಿವಾಸ್ ಗೌಡದ್ದು ಇದೆ. ಶ್ರೀನಿವಾಸ್ ಗೌಡರು, ರಮೇಶ್ ಕುಮಾರ್ ಅವರು, ಇವರೆಲ್ಲ ಸೇರಿ ಅದು ಮಾಡಿರ್ತಕ್ಕಂಥದ್ದು. ನಮ್ಮ ಕೊತ್ತೂರು ಮಂಜುನಾಥ್ ಅಂತವರು ಅವರು ಅವಾಗ DK ರವಿಯವ್ರ ಹತ್ರ ಕೂಡ ಪರ್ಸನಲಾಗಿ ಕೂಡ ಮಾಡಿದ್ದಾರೆ. ಅದಕ್ಕೆ ಅವರೆಲ್ಲರಿಗೂ ಕೂಡ ಒಂದು ನಿಮಿಷ ಥ್ಯಾಂಕ್ ಯು.